ಕೊಪ್ಪಳ ಜಿಲ್ಲೆಯಾಗಿ 30 ವರ್ಷ ಗತಿಸ್ತಾ ಬಂತು. ಆದ್ರೆ 30 ವರ್ಷ ಅಭಿವೃದ್ಧಿಯಲ್ಲಿ ಹಿಂದೆ ಹೋಗಿದೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗಲಾರದು. ಇವತ್ತು ನಾವು ಈ ರಾಜಕಾಲುವೆಯನ್ನ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರುವ ರಾಜಕಾಲುವೆಯನ್ನ ನಿಮಗೆ ತೋರಿಸ್ತೇವೆ ನೋಡಿ. ಇದು ನೋಡ್ಲಿಕ್ಕೆ ಬಹುಶಃ ತಿಪ್ಪೆ ತರ ಕಾಣುತ್ತೆ, ಆದ್ರೆ ಇದು ತಿಪ್ಪೆ ಅಲ್ಲ, ರಾಜಕಾಲುವೆ. ಈ ಎಲ್ಲ ಇದೇನಿದು ಗಲೀಜಿನ ಒಳಗಡೆಯಿಂದ ನೀರು ಹರಿತಾ ಇದೆ. ಇದು ನೀವು ಅಂದ್ಕೊಂಡಿರ್ಬೋದು ಇದು ಒಂದು ತಿಪ್ಪೆ ಅಥವಾ ಕಸ ತ್ಯಾಜ್ಯವನ್ನ ಹಾಕಿದ್ದಾರೆ ಅಂತೇಳಿ, ಆದ್ರೆ ಈ ತ್ಯಾಜ್ಯದ ಕೆಳಗೆ ಸಾಕಷ್ಟು ನೀರು ಹರಿತಾ ಇದೆ ಅಂತ ಹೇಳಿದ್ರೆ ಆಶ್ಚರ್ಯ ಪಡ್ಬೇಕಾಗತ್ತೆ. ಬಹುಶಃ ಈ ನಗರಸಭೆಯವರು ಚರ್ಮ ದಪ್ಪ ಇದೇನೋ, ಕಣ್ಣು ಕುರುಡಾಗಿದೇನೋ ಗೊತ್ತಿಲ್ಲ. ಇಷ್ಟೆಲ್ಲ ಆದ್ರೂ ಕೂಡ ಕೆಲ ಸಂಘಟನೆಗಳು ಪ್ರತಿ ವರ್ಷ ಅವರಿಗೆ ಎಚ್ಚರಿಕೆಯನ್ನ ಕೊಡಬೇಕು, ಅವರಿಗೆ ಪ್ರತಿಭಟನೆಯನ್ನ ಮಾಡಬೇಕು. ಅವಾಗ ಮಾತ್ರ ಕಣ್ಣು ತರಿತಾರೆ, ಅವಾಗ ಮಾತ್ರ ಸ್ವಚ್ಛತೆಯನ್ನ ಮಾಡ್ತಾರೆ. ಈ ಕುರಿತು ಜನಪರ ಸಂಘಟನೆಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ SA ಗಫಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸೋಣ ಬನ್ನಿ. ಸರ್ ನಮಸ್ತೆ. ಈ ಒಂದು ರಾಜಕಾಲುವೆ ಬಗ್ಗೆ ಪ್ರತಿ ವರ್ಷನೂ ಕೂಡ ನೀವು ನಗರಸಭೆಯವರ ಗಮನ ಸೆಳ್ತೀರಿ, ಕೆಲವೊಂದ್ ಸಾರಿ ಪ್ರತಿಭಟನೆಯನ್ನ ಮಾಡ್ತೀರಿ, ಈ ವರ್ಷ ಕೂಡ ಮಾಡಿದಿರಿ. ಯಾಕೆ ಈ ತರ ನಿರ್ಲಕ್ಷ್ಯ ಕೊಪ್ಪಳದಲ್ಲಿ? ಇದು ಏನಾಗಿದೆ ಅಂದ್ರೆ ನಿಜವಾಗಿ ಹೇಳ್ಬೇಕಂದ್ರೆ ನಮ್ಮ ಕೊಪ್ಪಳ ನಗರದಲ್ಲಿ ಈ ನಗರಸಭೆಗೆ ಚುನಾಯಿತ ಆಗಿರುವಂತ ಪ್ರತಿನಿಧಿಗಳಾಗ್ಲಿ ಅಥವಾ ಇಲ್ಲಿ ಸ್ಥಳೀಯ ಶಾಸಕರಾಗ್ಲಿ ಅವರು ಯಾವುದೇ ಗಮನ ಕೊಡಲ್ಲ. ಆಮೇಲೆ ನಗರಸಭೆ ಸಂಪೂರ್ಣ ಜವಾಬ್ದಾರಿ ಇದೆ. ಆ ನಗರಸಭೆ ಏನ್ ಮಾಡುತ್ತಂದ್ರ ಈ ಪ್ರತಿಯೊಂದು ಗಟರಗಳು ಸ್ವಚ್ಛ ಮಾಡ್ಬೇಕು, ರಾಜಕಾಲುವೆ ಸ್ವಚ್ಛ ಮಾಡ್ಬೇಕು. ಅದನ್ನ ಮೈ ಮರೆತು ಆರಾಮಾಗಿ ಅವರು ತಮ್ಮ ಒಂದು ಲೂಟಿಯಲ್ಲಿ ನಿಂತಿರ್ತಾರ ಹೊರತಾಗಿ ಈ ಒಂದು ಜನಪರವಾಗಿ ಕೆಲಸ ಮಾಡುವಂತ ಅವರು ಕನಿಷ್ಠ ಕಾಳಜಿ ಇಲ್ಲ. ಹಂಗಾಗಿ ನಾವ್ ಏನ್ ಮಾಡ್ತಾ ಇದೀವಿ, ಪ್ರತಿಯೊಂದು ವರ್ಷದಲ್ಲಿ ಈ ಮಳೆಗಾಲ ಆರಂಭಕ್ಕಿಂತ ಮುಂಚೆ ನಾವು ಮನವಿ ಪತ್ರ ಕೊಡ್ತೀವಿ. ಈ ಮೇ ತಿಂಗಳ ನಾವು 6ನೇ ತಾರೀಕು ಜಿಲ್ಲಾಧಿಕಾರಿಗೆ, 4ನೇ ತಾರೀಕು ನಾವು ಜಿಲ್ಲಾಧಿಕಾರಿ ಮನವಿ ಪತ್ರ ಕೊಟ್ಟಿವಿ. ಆದ್ರೆ ಅದನ್ನ ಏನೋ ಗಮನನೂ ಕೊಟ್ಟಿಲ್ಲ. ನಂತರ ಮತ್ತೆ 18ನೇ ತಾರೀಕಿಗೆ ಮೊನ್ನೆ ನಾವು ಪ್ರತಿಭಟನೆ ಮಾಡಿದಾಗ ಈಗ ಅದನ್ನ ನಗರಸಭೆಯವರು ಅಲ್ಲಲ್ಲಿ ಅದನ್ನ ಕಸ ತೆಗಿತಾ ಇದಾರೆ. ಆದ್ರೆ ಇದು ನಮ್ಮ ಏನು ಒತ್ತಾಯ ಅಂತಂದ್ರೆ ರಾಜಕಾಲುವೆಯನ್ನ ಆರಂಭ ಆಗಿದೆ, ಡಿಟಿಕೇರಿ 6ನೇ ವಾರ್ಡ್ನಿಂದ ಆರಂಭ ಆಗಿದೆ. ಅಲ್ಲಿಂದ ಹಿಡಿದು ಈ ಜವಾಹರ್ ರಸ್ತೆ ಮೂಲಕ ಮತ್ತೆ ಇದನ್ನ ಇಲ್ಲಿ ಬಂದಾಗ ಹಸನ್ ರಸ್ತೆ ಮೂಲಕ ಇಲ್ಲಿ ಬಸ್ ನಿಲ್ದಾಣದ ಮೂಲಕವಾಗಿ ಹೋಗಿರುವಂತ ಭಾಗ್ಯನಗರವರೆಗೂ ಹೋಗಿದೆ. ಈ ಎಲ್ಲೆಲ್ಲಿ ಅದನ್ನ ಎಲ್ಲಿ ತುಂಬಿಕೊಂಡು ಅದನ್ನ ಇದಾಗಿದೆ, ನಿಂತು ಬಿಟ್ಟಿದೆ ನೀರು. ಆಮೇಲೆ ಅಡಚಣೆ ಉಂಟಾಗೈತೆ. ಆಮೇಲೆ ಅವೆಲ್ಲ ಇರುವಂತ ಏನು ಆಕ್ರಮಿಸಿಕೊಂಡು ಕಟ್ಟಡ ಕಟ್ಟಿದ್ದಾರೆ, ಆ ಎಲ್ಲಾ ಅಕ್ರಮ ಕಟ್ಟಡಗಳನ್ನು ತೆಗೆಯುವಂತದ್ದಾಗಬೇಕಾಗಿದೆ. ಮೊದಲಾಗೆ ಆ ಅಕ್ರಮ ಕಟ್ಟಡಗಳು ತೆಗೆದು ನಂತರ ಎಲ್ಲಾ ಸ್ವಚ್ಛ ಮಾಡ್ಕೊಂಡ್ ಬಂದ್ರೆ ಎಲ್ಲ ಸರಾಗವಾಗಿ ನೀರು ಹರಿಯುವಂತ ಪರಿಸ್ಥಿತಿ ಇದೆ. ನಾವು ಈಗ ಉಗಮ ಸ್ಥಾನ ಈ ರಾಜಕೀಯ ಹುಟ್ಟಿದೆ ಅಲ್ಲಿಂದ ನೋಡ್ತಾ ಬಂದಿವಿ. ಕೆಲವೊಂದ್ ಕಡೆ ಅಕ್ರಮ ಕಟ್ಟಡ ಕಟ್ಟಿ ರಾಜಕಾಲುವೆಯನ್ನ ನಿಲ್ಲಿಸಿಬಿಟ್ಟಿದ್ದಾರೆ, ಅಂದ್ರೆ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಕೆಲವೊಂದಿಷ್ಟು ನೀರು ನಿಂತು ಅಲ್ಲಿ ಗಲೀಜಾಗಿ ಸೊಳ್ಳೆಗಳು ಹೆಚ್ಚಿ ಅಲ್ಲಿ ಕೆಲವು ಭಯಾನಕ ರೋಗಗಳು ಹರಡುವ ಪರಿಸ್ಥಿತಿ ಉಂಟಾಗಿದೆ. ಇದು ಸುಮಾರು 10-15 ವರ್ಷದಿಂದ ಈ ಪರಿಸ್ಥಿತಿ ಇದೆ ಅಂತ ಹೇಳಿ ಸ್ಥಳೀಯರು ಹೇಳ್ತಾ ಇದ್ರು. ಅದಕ್ಕೆ ಏನ್ ಹೇಳ್ತೀರಿ? ಹೌದು, ಇದು ಏನಾಗಿತ್ತಂದ್ರ ಆಯಾ ವಾರ್ಡ್ಗಳಲ್ಲಿ ನಗರಸಭೆಗೆ ಆಯ್ಕೆ ಆದಂತಹ ಸದಸ್ಯರು ತಮ್ಮ ಅವಧಿಯಲ್ಲಿ ಅಲ್ಲಿ ಇರುವಂತಹ ತಮ್ಮ ಜನರಿಗೆ ಹಕ್ಕುಪತ್ರ ಬರೆಸಿ ಕೊಟ್ಬಿಡ್ತಾರೆ ನಗರಸಭೆಯಿಂದ. ಅದು ಒಂದು 5-10 ವರ್ಷ ಆದ ನಂತರ ಹಕ್ಕುಪತ್ರ ತಗೊಂಡು ಅಲ್ಲಿ ಮನೆ ಕಟ್ಕೊಂಡ್ಬಿಡ್ತಾರೆ. ಈ ತರ ಒಂದು ರಾಜಕಾಲುವೆಯಲ್ಲಿ ಮನೆಗಳ ಕಟ್ಕೊಂತ ಬಂದಿದ್ದಾರೆ. ಆಮೇಲೆ ಕೆಲವೊಂದು ಮಳಿಗೆಗಳು ಕಟ್ಟಿ ಅಲ್ಲಿ ಬಾಡಿಗೆ ಕೊಡ್ತಾ ಇದಾರೆ. ಇಂತ ಒಂದು ಏನಪ್ಪ ಅಂದ್ರೆ ಅಲ್ಲಿ ಕಂಡು ಬರ್ತಾ ಇದು ಎಲ್ಲ ತೆರವುಗೊಳಿಸುವಂತದ್ದು ನಮ್ಮ ನಗರಸಭೆ ಸದಸ್ಯರು ಅದನ್ನ ಯಾವುದೇ ಕಾರಣಕ್ಕೆ ಅದನ್ನ ಅವಕಾಶ ಕೊಡಬಾರ್ದು. ಅದ್ರ ಜೊತೆಗೆ ಸ್ಥಳೀಯ ಶಾಸಕರು ಗಂಭೀರವಾದ ಒಂದು ಹೆಜ್ಜೆ ಇರುವಂತದ್ದಾಗ್ಬೇಕು. ಈ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೆ ಯಾರಿಗೂ ಮುಲಾಜಿಗೆ ಆಗ್ಲಾರ್ದೆ ಶಾಸಕರು ಮತ್ತು ನಗರಸಭೆಯವರು ಮತ್ತು ಜಿಲ್ಲಾಧಿಕಾರಿಗಳು ದೃಢವಾದ ನಿಲುವನ್ನು ತಗೊಂಡ್ರೆ ಇದನ್ನೆಲ್ಲ ಸ್ವಚ್ಛ ಆಗಕ್ಕೆ ಸಾಧ್ಯತೆ. ಅದಕ್ಕೆ ನಮ್ಮ ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳಲ್ಲಿ ನಾವು ಮನವಿ ಮಾಡ್ಕೊಂತೀವಿ. ಇವರು ಈ ಒಂದು ರಾಜಕಾಲುವೆಯನ್ನು ಎಲ್ಲ ಅಕ್ರಮವಾಗಿರುವಂತದ್ದು ಎಲ್ಲ ತೆರವುಗೊಳಿಸಿ ಒಂದು ಸುಸಜ್ಜಿತವಾದಂತಹ ಒಂದು ರಾಜಕಾಲುವೆ ನಿರ್ಮಾಣ ಮಾಡ್ಬೇಕಂತ ನಮ್ಮ ಮನವಿ. ನೋಡೋಣ, ಈಗಲಾದ್ರೂ ನಗರಸಭೆಯವರು ಕಣ್ಣು ತೆಗಿತಾರ ಅನ್ನೋದನ್ನ ನೋಡೋಣ. ಅಧಿಕಾರಿಗಳು ಈ ಕಡೆ ಗಮನ ಹರಿಸಬೇಕು, ಆಗಾಗ ಈ ರಾಜಕಾಲುವೆಯನ್ನ ಸ್ವಚ್ಛ ಮಾಡಬೇಕು ಅಂತೇಳಿ ಜನಪರ ನ್ಯೂಸ್ ಮೂಲಕ ನಾವು ಕೂಡ ಆಗ್ರಹವನ್ನ ಮಾಡ್ತೇವೆ.